ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್. ನನ್ನ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಬ್ಯಾಂಕಲ್ಲಿ CSA ಪೋಸ್ಟಿಗೆ ಅರ್ಜಿ ಹಾಕೋದು ಯಾವ ಲಿಂಕಲ್ಲಿ ಹೋಗಿ ಅರ್ಜಿ ಹಾಕಬೇಕು, ಹಾಗೆ ಏನೆಲ್ಲ ಫೀಸಸ್ನ ನಾವು ಪೇ ಮಾಡಬೇಕು, ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸಾಮ್ ಯಾವ ರೀತಿ ಇರುತ್ತೆ, ಯಾವ ಒಂದು ಸಬ್ಜೆಕ್ಟ್ ಮೇಲೆ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗ್ರ್ಯಾಜುಯೇಷನ್ ಆಗಿರೋರು ಯಾವ ಒಂದು ಯೂನಿವರ್ಸಿಟಿ ಆಗಿರ್ಬೋದು, ಯಾವ ಬೋರ್ಡ್ ಆಗಿರ್ಬೋದು, ಇದೇ ಪರ್ಟಿಕ್ಯುಲರ್ ಅಂತ ಹೇಳಿಲ್ಲ, ಅವರು ಕೂಡ ಅರ್ಜಿ ಹಾಕ್ಬೋದು. ಅದೇ ರೀತಿಯಾಗಿ ಏನೆಲ್ಲ ಏಜ್ ಲಿಮಿಟ್ 26 ವರ್ಷ ಆಗಿರಬೇಕು, 26 ವರ್ಷದ ಒಳಗಡೆ ಇರಬೇಕು. ಇವ್ರು ಬಂದು 1998, 99, 2000 ಇದನ್ನೆಲ್ಲ ಇವರೆಲ್ಲ ಈ ಒಂದು ಇಸ್ವಿನಲ್ಲಿ ಹುಟ್ಟಿರೋರೆಲ್ಲ ಅರ್ಜಿಯನ್ನು ಹಾಕ್ಬೋದು. 94, 95, 96, 97 ಅದರಲ್ಲಿ ಹುಟ್ಟಿರೋರಂಥವ್ರು ಅರ್ಜಿ ಹಾಕೋದಕ್ಕೆ ಎಲಿಜಿಬಲ್ ಇರೋದಿಲ್ಲ. ಅವ್ರಿಗೆ 27, 28 ಇಯರ್ಗೆ ಏಜ್ ಆಗಿರುತ್ತೆ. ಅದು ಜನರಲ್ ಮತ್ತು OBC ಕ್ಯಾಂಡಿಡೇಟ್ಗಳಿಗೆ. ಹಾಗೆ ರೀತಿಯಾಗಿ SC STಗಳಿಗೆ 5 ವರ್ಷ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ 31 ವರ್ಷದವರೆಗೂ ಸಡಿಲಿಕೆಯನ್ನು ಕೊಡಿ. 95, 96, 97 ಹುಟ್ಟಿರೋರು ಕೂಡ ಅರ್ಜಿಯನ್ನು ಹಾಕ್ಬೋದು. ಹಾಗೆ ನ್ಯಾಷನಾಲಿಟಿ ಬಂದು ಇಂಡಿಯನ್ ನ್ಯಾಷನಾಲಿಟಿ ಆಗಿರಬೇಕು, ಯಾರು ಅರ್ಜಿ ಹಾಕ್ತೀರಾ ಅವರು. ಅದೇ ರೀತಿಗೆ ಫೀಸ್ ಸ್ಟ್ರಕ್ಚರ್ ಕೂಡ ಜನರಲ್, OBC, ಅದರ್ ಈ ಬಂದು 700 ರೂಪಾಯಿನ ಕಟ್ಟಬೇಕು. SC STಗೆ ಮಾತ್ರ 600 ರೂಪಾಯಿಯನ್ನು ಅಪ್ಲಿಕೇಶನ್ ಫೀಸ್ ಇರುತ್ತೆ. ಈ ಒಂದು CSA ಪೋಸ್ಟಿಗೆ ಪರ್ ಮಂತ್ ಸ್ಯಾಲ್ರಿ ಎಷ್ಟಿರುತ್ತೆ ಕ್ಯಾಲ್ಕುಲೇಷನ್ ಅಂದರೆ 24,050 ಪರ್ ಮಂತ್. 25 ಅಂದರೆ ಅರೌಂಡ್ 24,000 ಅಮೌಂಟನ್ನು ಅವರು ಬೇಸಿಕ್ ಪೇಯನ್ನು ಕೊಡ್ತಾರೆ. ಇದು ಕೂಡ ಮತ್ತು ರೂರಲ್ ಮತ್ತು ಅರ್ಬನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾರೆಲ್ಲ ಅರ್ಬನಲ್ಲಿ ಇರ್ತೀರೋ ಅಂಥವ್ರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗೆ ರೂರಲಲ್ಲಿರೋರಿಗೆ ಸ್ವಲ್ಪ ಕಡಿಮೆ ಸ್ಯಾಲ್ರಿಯನ್ನು ಕೊಡ್ತಾರೆ. ಅಂದರೆ ಯಾವ ಬ್ರ್ಯಾಂಚನ್ನು ನಿಮಗೆ ಅಲೋಕೇಟ್ ಮಾಡ್ತಾರೆ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ. ಈ ಒಂದು ಪೋಸ್ಟಿಗೆ DRNs ಅಲೋಯನ್ಸು ಮತ್ತು HRA ಹಾಗೆ ಬೇರೆ ಅಲೋಯನ್ಸ್ ಕೂಡ ಏನು ಇರುತ್ತೆ. ಈ ಒಂದು ಪೋಸ್ಟಿಗೆ ಹೋಗಬೇಕಾದ್ರೆ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಕರ್ನಾಟಕದಲ್ಲಿರೋರು ಈಗ ಶಿವಮೊಗ್ಗ ಆಗಿರ್ಬೋದು, ಮೈಸೂರು ಈ ರೀತಿ ಅಂತ ಇರೋರು ಬೇಗ ಬಂದು, ಈಗ ಕಲಬುರ್ಗಿ, ಮಂಗಳೂರು ಅಲ್ಲಿರೋರು ಬಂದುಬಿಟ್ಟು ಇಲ್ಲಿ ಆ ಊರಿನ ಅಕ್ಕಪಕ್ಕ ಇರೋವಂಥವ್ರು ಬಂದುಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಬಂದು ಅವರು ಒಂದೇ ದಿನಕ್ಕೆ ಎಕ್ಸಾಮನ್ನು ಬರೆದೋಗೋದಕ್ಕೆ ಆಗೋದಿಲ್ಲ. ಅದರಿಂದ ಅವ್ರಿಗೂ ಕೂಡ ಒಂದೊಂದು ಬ್ರಾಂಚ್ ಅಂತ ಹೇಳಿಬಿಟ್ಟು ಎಕ್ಸಾಮನ್ನು ಅಟೆಂಡ್ ಮಾಡೋದಕ್ಕೆ ಅವ್ರಿಗೂ ಕೂಡ ಕಾಲಾವಕಾಶ ಬಂದು ಬೇರೆ ಬೇರೆ ಇದನ್ನು ಕೊಟ್ಟಿದ್ದಾರೆ, ಸಿಟಿಗಳನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಬೆಂಗಳೂರು, ಮಂಗಳೂರು, ಮೈಸೂರು, ಹುಬ್ಬಳ್ಳಿ, ಶಿವಮೊಗ್ಗ, ಕಲಬುರ್ಗಿ ಇಷ್ಟು ಒಂದು ಜಾಗಗಳಲ್ಲಿ ನೀವು ಸಿಟಿಗಳಲ್ಲಿ ಹೋಗಿ ನೀವು ಅರ್ಜಿ ಹಾಕಬೇಕಾದ್ರೆ ನಿಮ್ಮ ಒಂದು ನಿಯರೆಸ್ಟ್ ಯಾವುದಿರುತ್ತೆ, ಶಿವಮೊಗ್ಗ ನಿಯರೆಸ್ಟ್ ಇದ್ದರೆ ನೀವು ಶಿವಮೊಗ್ಗ, ಕಲಬುರ್ಗಿ ನಿಯರ್ ಇದ್ದರೆ ನಿಮಗೆ ಕಲಬುರ್ಗಿ, ಅಕ್ಕಪಕ್ಕ ಹಳ್ಳಿ ಆಗಿದ್ರೂ ನೀವು ಕಲಬುರ್ಗಿಗೆ ಹೋಗಿ ನೀವು ಅಲ್ಲಿ ಆ ಒಂದು ಲೊಕೇಶನನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅರ್ಜಿಯನ್ನು ಹಾಕ್ಬೋದು. ಅದೇ ರೀತಿಯಾಗಿ ಈ ಒಂದು ಏನು ಎಕ್ಸಾಮನ್ನು ನೀವು ಪಾಸ್ ಆಗಿರ್ತೀರ, ಈ ಒಂದು ಪಾಸ್ ಆದಮೇಲೆ ನಿಮಗೆ ಇಂಟರ್ವ್ಯೂವನ್ನು ಶೆಡ್ಯೂಲ್ ಮಾಡ್ತಾರೆ. ಒಂದು ಬ್ರ್ಯಾಂಚಲ್ಲಿ ಮೇನ್ ಬ್ರ್ಯಾಂಚ್ ಆಗಿರ್ಬೋದು ಅಥವಾ ಬೇರೆ ಬ್ರ್ಯಾಂಚಲ್ಲಿ ನಿಮಗೆ ಇಂಟರ್ವ್ಯೂ ಕಾಲ್ ಬರುತ್ತೆ. ನೀವು ಅಲ್ಲೋಗಿ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗುತ್ತೆ. ಸೆಲೆಕ್ಷನ್ ಅದಾದ ನಂತರ ನಿಮಗೆ ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ, ಜಾಬ್ ಅಪಾಯಿಂಟ್ಮೆಂಟ್ ಇರುತ್ತೆ. ಆದರೆ ನಿಮಗೆ ಇಂಡಕ್ಷನ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಇರುತ್ತೆ. ಅಂದರೆ ನಿಮಗೆ ಕೆಲಸ ಕಲಿಯೋದಕ್ಕೆ ಅಲ್ಲಿ ಈಗ ಬೇರೆ ಬ್ಯಾಂಕ್ ಆಗಿರ್ಬೋದು, ಇಲ್ಲ ಬೇರೆ ಒಂದು ಏನು ಮೇನ್ ಬ್ರ್ಯಾಂಚ್ ಆಗಿರ್ಬೋದು, ಈ ರೀತಿಯಾಗಿ ನಿಮಗೆ ಅಲೋಕೇಟ್ ಮಾಡ್ತಾರೆ. ಅದಾದ ನಂತರ ಟ್ರೈನಿಂಗಿಗೆ ನಿಮಗೆ ಒಂದು ಬ್ರಾಂಚಿಗೆ ಹಾಕಿರ್ತಾರೆ. ಅಲ್ಲಿ ಬಂದು ನೀವು 6 ಮಂತು ಪ್ರೊಬೇಷನರಿ ಪೀರಿಯಡನ್ನು ನೀವು ಸರ್ವ್ ಮಾಡಬೇಕು. ನಿಮಗೆ ಏನು ಕೆಲಸ ಗೊತ್ತಿರೋದಿಲ್ಲ, ನಾವು 6 ತಿಂಗಳುಗಳ ಕಾಲ ಅವಕಾಶವನ್ನು ಕೊಟ್ಟಿರುತ್ತೆ. ಆ ಒಂದು 6 ತಿಂಗಳಲ್ಲಿ ನೀವು ನಿಮ್ಮ ಕೆಲಸ ಏನಿರುತ್ತೆ, CSA ಪೋಸ್ಟ್ ಅಂದರೆ ಏನು, ಅದರಲ್ಲಿ ನಮ್ಮ ವರ್ಕ್ ಏನಿರುತ್ತೆ, ಅದರಲ್ಲಿ ನಮ್ಮ ವರ್ಕು ಏನಿರುತ್ತೆ ಅಷ್ಟು ಮಾತ್ರ ನಾವು ಮಾಡಬೇಕು. ಅದು ಯಾವ ರೀತಿ ಪ್ರೊಸೀಜರ್ ಇರುತ್ತೆ, ಮ್ಯಾನ್ಯಲ್ ಆಗಿರ್ಬೋದು ಅಥವಾ ಆನ್ಲೈನಲ್ಲಿ ಆಗಿರ್ಬೋದು, ಈಗ ಅದನ್ನು ನೀವು ಮಾಡ್ಬೋದು, ಅದನ್ನು ನಿಮಗೆ ಕಲಿಸ್ಕೊಡ್ತಾರೆ. ಅದಾದ 6 ಮಂತ್ ಆದ ನಂತರ ನಿಮಗೆ ಅವಾಗ ಸ್ಟಾರ್ಟ್ ಆಗುತ್ತೆ. ಏನು ನಿಮಗೆ ಜಾಯ್ನಿಂಗ್ ಲೆಟರ್ ಆಗಿರುತ್ತೆ ಅಲ್ಲಿಂದಲೂ ನಿಮ್ಮ ಸ್ಯಾಲ್ರಿ ಕೌಂಟ್ ಆಗ್ತಾ ಹೋಗುತ್ತೆ. ಹಾಗೆ ಪ್ರೊಬೇಷನರಿ 6 ಮಂತ್ ಕಂಪ್ಲೀಟ್ ಮಾಡಿದ ಮೇಲೆ ನಿಮಗೆ ಒಂದು ಬ್ರ್ಯಾಂಚನ್ನು ಅಲೋಕೇಟ್ ಮಾಡ್ತಾರೆ. ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ವರ್ಕನ್ನು ನೀವು ಇಂಡಿವಿಜುವಲ್ ಆಗಿ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಈ ಒಂದು ಪೋಸ್ಟಿಗೆ ಅರ್ಜಿ ಹಾಕೋದಕ್ಕೆ 20/11/2024 ತಾರೀಕಿಂದ
30/11/2024. ಹಾಗೆ ಇದು ಬಂದು ಎಕ್ಸಾಮ್ ಬರೋದು 15 ಡಿಸೆಂಬರ್ 2024ವರೆಗೂ ಇದೆ. ಅಲ್ಲಿ 24ನೇ ತಾರೀಕು ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡಿರ್ತಾರೆ. ನೀವು ಅರ್ಜಿ ಹಾಕಬೇಕಾದ್ರೆ ಯಾವ ಒಂದು ಲೊಕೇಶನನ್ನು ನೀವು ಚೂಸ್ ಮಾಡಿರ್ತೀರ ಆ ಒಂದು ಲೊಕೇಶನ್ನಲ್ಲಿ ನಿಮಗೆ ಯಾವುದಾದ್ರು ಒಂದು ಬೇರೆ ಒಂದು ಇದರಲ್ಲಿ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಅಲ್ಲಿ ನೀವು ಹೋಗಿ ಎಕ್ಸಾಮನ್ನು ಬರೀಬೇಕಾಗತ್ತೆ. ಅದೇ ರೀತಿಯಾಗಿ ನಿಮಗೆ ಎಕ್ಸಾಮು ನಿಮಗೆ ಯಾವ ಬೇಸ್ ಮೇಲೆ ಇರುತ್ತೆ, ಯಾವ ಒಂದು ಸಬ್ಜೆಕ್ಟ್ಗಳ ಮೇಲೆ ಇರುತ್ತೆ, ಎಷ್ಟು ಮಾರ್ಕ್ಸಿಗಿರುತ್ತೆ ಅನ್ನೋದನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ರೀಸನಿಂಗ್ ಇದು ಬಂದು 40 ಮಾರ್ಕ್ಸಿಗಿರುತ್ತೆ. ಮ್ಯಾಕ್ಸಿಮಮ್ ನೀವು ಮಾರ್ಕ್ಸ್ ಬಂದು 40 ಕ್ವಶನ್ಗೆ 40 ಮಾರ್ಕ್ಸ್ ಇರುತ್ತೆ. 30 ಮಿನಿಟ್ಸ್ ಇರುತ್ತೆ. ನೀವು ಇಷ್ಟು ಒಂದು ನಿಮಗೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಈ ಒಂದು ಎಲ್ಲ 5 ಇದಕ್ಕೆ ಕಂಟೆಂಟ್ ಏನಿರುತ್ತೆ ಈ ಒಂದು 5 ಸಬ್ಜೆಕ್ಟ್ ಮೇಲೂ ನಿಮಗೇನಿರುತ್ತೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. 4 ಆಪ್ಷನನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಕರೆಕ್ಟ್ ಆನ್ಸರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಕರೆಕ್ಟ್ ಆನ್ಸರನ್ನು ನೀವು ಚೂಸ್ ಮಾಡಿಕೊಂಡು ಟಿಕ್ ಮಾರ್ಕ್ ಹಾಕಿದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಬರುತ್ತೆ. ಇದರಲ್ಲಿ ಕಟ್ ಆಫ್ ಮಾರ್ಕ್ಸ್ ಕೂಡ ಇದೆ, ಅಂದರೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ. ನೆಗೆಟಿವ್ ಮಾರ್ಕ್ಸ್ ಬಂದು ಕಾಲು ಭಾಗ. ಈಗ ನೀವು ಒಂದು ಕ್ವಶನ್ನ ನೀವು ರಾಂಗ್ ಮಾಡಿದರೆ ನೀವೇನು ಗಳಿಸಿರ್ತೀರ ಅದರಲ್ಲಿ ನಿಮಗೆ ಕಾಲು ಭಾಗದಷ್ಟು ನಿಮಗೆ ಏನು ಈಗ 1 ಮಾರ್ಕ್ಸಲ್ಲಿ ನಿಮಗೆ ಕಾಲು ಭಾಗದಷ್ಟು ಒಂದು ಸರಿ ಇರೋವಂಥ ಆನ್ಸರಲ್ಲಿ ನೆಗೆಟಿವ್ ಮಾರ್ಕ್ಸೇ ಜಾಸ್ತಿ ಒಂದು ಆಯಿತು ಅಂದರೆ ಕಾಲು ಭಾಗದಷ್ಟು ನಿಮಗೆ ನಿಮ್ಮ ಒಂದು ಏನು ಗಳಿಸಿರ್ತೀರ ಮಾರ್ಕ್ಸು ಅದರಲ್ಲಿ ಕಟ್ ಆಗ್ತಾ ಹೋಗುತ್ತೆ. ಹಾಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ, ಅದು ಕೂಡ 40 ಕ್ವಶನ್ ಇರುತ್ತೆ. ಮ್ಯಾಕ್ಸಿಮಮ್ ಬಂದು 40 ಮಾರ್ಕ್ಸನ್ನು ನೀವು 40 ಮಾರ್ಕ್ಸಿಗಿರುತ್ತೆ. 30 ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ. ಕಂಪ್ಯೂಟರ್ ನಾಲೆಡ್ಜು ಅದು ಕೂಡ 40 ಕ್ವಶನ್ ಇರುತ್ತೆ. ಅದಕ್ಕೆ ಮಾರ್ಕ್ಸ್ ಕೂಡ 40 ಇರುತ್ತೆ. ಅಂದರೆ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಥರ ಇರುತ್ತೆ. ಇದು ಬಂದು ನಿಮಗೆ 20 ಮಿನಿಟ್ಸ್ ಕೊಟ್ಟಿರ್ತಾರೆ. ಜನರಲ್ ಅವೇರ್ನೆಸ್ ಇದು ಬಂದು ಸ್ಪೆಷಲ್ ರೆಫರೆನ್ಸ್ ಮತ್ತು ಬ್ಯಾಂಕಿಂಗ್ ಇಂಡಸ್ಟ್ರಿ ಬಗ್ಗೆ ಕೇಳಿರ್ತಾರೆ. ಜನರಲ್ ಅವೇರ್ನೆಸ್ಸಲ್ಲಿ ಅದು 40 ಕ್ವಶನ್ ಇರುತ್ತೆ. 40 ಮಾರ್ಕ್ಸಿಗಿರುತ್ತೆ. ಒಂದು ಕ್ವಶನ್ಗೆ 1 ಮಾರ್ಕ್ಸ್. ಇದು ಬಂದು 25 ನಿಮಿಷ ಇರುತ್ತೆ. ಹಾಗೆ ನ್ಯೂಮೆರಿಕಲ್ ಎಬಿಲಿಟಿ ಇದು ಬಂದು ನಿಮಗೆ ಏನು ಇವೆಲ್ಲ ಅರ್ಥಮೆಟಿಕ್ಸು ಈ ರೀತಿಯಾಗಿ ಏನೆಲ್ಲ ನ್ಯೂಮೆರಿಕ್ಸು ಇದೆಲ್ಲ ನೀವು ಓದಿರ್ತೀರ ಅದ್ರ ಮೇಲೆ ನಿಮಗೆ ಈ ಕ್ವಶನ್ ಬಂದಿರುತ್ತೆ. ಇವು ಬಂದು ಏನು ನಂಬರ್ಸ್ ಬಗ್ಗೆ ನೀವು ಕೌಂಟ್ ಮಾಡೋದು. ಹಾಗೆ ಅದನ್ನು ಇಲ್ಲಿ ನ್ಯೂಮೆರಿಕಲ್ ಎಬಿಲಿಟಿನಲ್ಲಿ ಕೊಟ್ಟಿರ್ತಾರೆ. ಅದು 40 ಕ್ವಶನನ್ನು ಕೊಟ್ಟಿರ್ತಾರೆ. ಮಾರ್ಕ್ಸ್ ಕೂಡ ನಿಮಗೆ 40 ಮಾರ್ಕ್ಸ್ ಇರುತ್ತೆ. ಇದು ಬಂದು 30 ನಿಮಿಷದೊಳಗೆ ನೀವು ಕಂಪ್ಲೀಟನ್ನು ಮಾಡಬೇಕು. ಟೋಟಲ್ ಟೈಮ್ ಬಂದು 135 ಮಿನಿಟ್ಸ್ ನಿಮಗೆ ಕೊಟ್ಟಿರ್ತಾರೆ. ಇದು ಬಂದು 200 ಮಾರ್ಕ್ಸ್ ಇರುತ್ತೆ. 200 ಮಾರ್ಕ್ಸಿಗೆ ನೀವು 200 ಕ್ವಶನ್ ಇರುತ್ತೆ. ಹಾಗೆ 200 ಪ್ರತಿಯೊಂದು ಕ್ವಶನ್ಗೂ ಒಂದೊಂದು ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರೋದ್ರಿಂದ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನೀವಲ್ಲಿ ಆ ಒಂದು ಕ್ವಶನನ್ನು ಅಟೆಂಡ್ ಮಾಡದೇ ಇರೋದೇ ಒಳ್ಳೆಯದು. ಯಾಕೆಂದರೆ ಇಲ್ಲಿ ಬಂದು ನಿಮಗೆ ನೀವೇನು ಸರಿ ಮಾಡಿರ್ತೀರ ಆನ್ಸರ್ ಇರುತ್ತೆ ಅದರಲ್ಲಿ ಕಾಲು ಭಾಗದಷ್ಟು ನಿಮ್ಮ ಒಂದು ನೆಗೆಟಿವ್ ಅಕಸ್ಮಾತ್ ನೀವು ಗೊತ್ತಿಲ್ಲ ಇದನ್ನು ನಾವು ನೋಡೋಣ ಅಂತೇಳಿ ನೀವು ಹಾಕಿದ್ರೂ ಕೂಡ ನಿಮ್ಮಲ್ಲಿ ಮಾರ್ಕ್ಸು ನೆಗೆಟಿವ್ ಕಟ್ ಆಗ್ತಾ ಹೋಗ್ತಾ ಇರುತ್ತೆ. ನಿಮಗೆ ಗೊತ್ತಿರೋ ನೀವು ಅಟೆಂಡ್ ಮಾಡ್ಬೋದು, ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಅಟೆಂಡ್ ಮಾಡದೇ ಇರೋದೇ ಬೆಸ್ಟು. ಅದೇ ರೀತಿ ಇಷ್ಟೆಲ್ಲ ನಿಮಗೆ ನಾಲೆಡ್ಜ್ ಗೊತ್ತಿದೆ ನೀವು ಈ ಪೋಸ್ಟಿಗೆ ನೀವು ಅರ್ಜಿಯನ್ನು ಹಾಕ್ಬೋದು. ನಿಮಗೆ ಈ ಒಂದು ರೀಸನಿಂಗ್ ಎಬಿಲಿಟಿ ಆಗಿರ್ಬೋದು ಇದೆಲ್ಲ ನಿಮಗೆ ಒಂದು ಬುಕ್ಸಲ್ಲಿ ಕೆಲವೊಂದು ಬುಕ್ಸ್ಗಳನ್ನು ಕೊಡ್ತಾರೆ. IBPS ಆಗಿರ್ಬೋದು, ಈ ರೀತಿಯಾಗಿ ನಿಮಗೆ ಬ್ಯಾಂಕಿಂಗ್ ಸಾಲ್ವಿಂಗ್ ಬುಕ್ಸ್ ಅಂತ ಇರುತ್ತೆ. ಇದನ್ನೆಲ್ಲ ನೀವು ರೆಫರ್ ಮಾಡಿದ್ರೆ ನಿಮಗೆ ಐಡಿಯಾ ಬರುತ್ತೆ ಯಾವ ಕ್ವಶನ ನಾವು ಯಾವ ರೀತಿ ಅಟೆಂಡ್ ಮಾಡ್ಬೋದು. ಅದರಲ್ಲಿ ಆನ್ಸರ್ ಕೂಡ ನಿಮಗೆ ಕೊಟ್ಟಿರ್ತಾರೆ. ನೀವು ರೆಫರೆನ್ಸ್ ಮಾಡ್ಕೊತ ನೀವು ತಿಳ್ಕೊತಾ ಹೋದಾಗೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಆ ರೀತಿ ನೀವು ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.